ನೋಡಪ್ಪ ಬಾಬಣ್ಣ, ಇಡ್ಲೇನೋ ಹಿಂಗೆ ಸರಿಯಾಗಿ ಕಟ್ಟಿದೀನಿ, ಆ ಕಡೆನೂ ಕಟ್ಟಿದೀನಿ ನೋಡು, ಒಂದ್ಸಲಿ ನೋಡ್ಕೊ ಬಾ ಹೋಗು. ಹ್ಞೂ ಹ್ಞೂ ಸರಿಯಾಗೈತೆ ಬಿಡು. ಬಿಡು. ಇನ್ನೊಂದ್ ಗಂಟೆ ಆಗ್ತೀಯನೋ ನೋಡಂಗೆ. ಬಿಮ್ಮ ಕಟ್ಟಿದೀನಿ ಹೇಳು. ಏನ್ ಲೂಜ್ ಗೀಜ್ ಏನಿಲ್ಲಪ್ಪೋ, ಟೈಟಾಗಿ ಕಟ್ಟಿಕ್ಕಿದೀನಿ ಹೇಳು. ಎತ್ತ ಹೊರ್ಟೋಗ್ತಾನೋ ಈ ರಾಮಣ್ಣು. ಇದೆಲ್ಲ ನೋಡ್ಲಿ ಒಂದ್ಸಲಿ ಹಂಗೆ ಅಂದ್ರೆ ಎತ್ತ ಹೋಗ್ಬಿಡ್ತಾನೆ. ಸರೋಜಮ್ಮ, ಸರೋಜಮ್ಮ ಬಾಯಲ್ಲ ಒಂದ್ ನಿಮಿಷ. ನೋಡು ಹಿಂಗೆ ಕಟ್ಟಿದೀವಿ, ಸಾಕೇನೋ ನೋಡು ಒಂದ್ಸಲ, ನೀನೊಂದ್ಸಲ ನೋಡ್ಕೊಂಡ್ಬಿಡಮ್ಮ. ಆಮೇಲೆ ಅದ್ ಕಟ್ಬೇಕಿತ್ತು ಇದ್ ಕಟ್ಬೇಕಾಗಿತ್ತು ಅನ್ಬೇಡ್ರಿ. ಮಾವಿನ ಸೊಪ್ಪು ಎಲ್ಲಿ ತಂದೆ ಇಲ್ಲಲ್ಲಮ್ಮ. ನೋಡ್ದೆ ನಾನು ಮಾವಿನ ಸೊಪ್ಪು ಐತೇನೋ, ಅದು ಕಟ್ಬಿಡೋಣ ಹಂಗೆ ಅಂದ್ಬಿಟ್ಟು ಒಂದಕ್ಕೊಂದು ಜೋಡಿಸಿ ಗಂಟುಗಳು ಹಾಕೊಂಡು ಹೋಗ್ಬಿಟ್ಟಿದ್ರೆ 6 ತರ ಕೊಟ್ಬಿಟ್ಟಿದ್ರೆ ಆ ಕಡೆಯಿಂದ ಈ ಕಡೆಗೆ ಚೆನ್ನಾಗಿರೋದು. ಮಾವಿನ ಸೊಪ್ಪೆ ಅಯ್ಯ, ನಿಂಗೇನ್ ಕಣ್ ಕಾಣ್ಸಲ್ವೇ? ಒಳಗಡೆ ಕಟ್ಟಿಲ್ವೇ ಆ ಕಡೆ? ಹಂಗ್ ತಿರುಗ್ ನೋಡು ಒಂದ್ಸಲ. ಆ ಒಳಗಡೆ ಕಟ್ಟಿದ್ಯೇ? ಮಾವಿನ ಸೊಪ್ಪು ಕಾಣಂಗ್ ಕಟ್ಬೇಕಪ್ಪೋ. ಈ ಕಡೆ ಕೆಳಕ್ಕೆ ಕಾಣಂಗ್ ಕಟ್ಟಿದ್ರೆ ಚೆನ್ನಾಗಿರೋದು. ಏನ್ ಬೇಡ ಸುಮ್ನಿರು ಬಾಬಣ್ಣ. ಒಳಗಡೆ ಕೊಟ್ಟಿದ್ದು ಸಾಕೇಳು, ಮಾವಿನ ಸೊಪ್ಪು ಇರ್ಬೇಕು ಅಂತ ಅಷ್ಟೇ. ನೀನು ಕೆಳಗಡೆ ಕೊಟ್ಟಿದ್ರೆ ಅಲ್ದೆ ಮಕ್ಳು ಮರಿ ಎಲ್ಲ ಎಳ್ದಾಡ್ತವೆ, ಬೇಡ ಹಂಗೆ. ಅಯ್ಯಯ್ಯ, ಅಷ್ಟು ಗ್ಯಾಪಕ್ಕೆ ಇಕ್ಕಣಕ್ ಬರಲ್ವೇನ್ಲ ಹುಡುಗ? ಅದನ್ನ ಹೇಳ್ಕೊಂಡ್ ಬೇರೆ ಹೋಗ್ತಾ ಇದೀಯಾ? ಆಯ್ತಾ ರಂಗಪ್ಪಣ್ಣ, ಇಳಿ. ಇನ್ನೇನು ಕೆಲಸ ಎಲ್ಲ ಇಳಿ, ಚಪ್ರ ಎಲ್ಲ ಆಗೈತ್ ನೋಡು. ಒಂದ್ಸಲಿ ರಾಮಣ್ಣ ಬಂದ್ ಒಂದ್ಸಲಿ ನೋಡ್ಬಿಟ್ರೆ ಸರ್ ಹೋಗ್ತದೆ, ಎಲ್ಲ ಸರಿಯಾಗಿ ಕೊಟ್ಟಿದೀವೋ ಇಲ್ಲ ಅಂತ ಗೊತ್ತಾಗ್ತದೆ. ನಮಗ್ ನಾವೇ ಹೇಳ್ಕೊಳಕ್ಕೆ ಬರಲ್ಲಪ್ಪೋ. ಯಾಕಂದ್ರೆ ನಾವೇ ಚಪ್ರ ಹಾಕಿರೋದ್ರಿಂದ ಹೆಂಗ್ ಬಂದೈತೆ ಅಂತ ಗೊತ್ತಾಗಲ್ಲ ನಮ್ಗೆ. ಬೇರೆಯವರು ಹೇಳ್ಬೇಕು, ಅವಾಗೆ ಗೊತ್ತಾಗೋದು. ಚೆನ್ನಾಗೆ ಬಂದೈತೆ ಹೇಳು. ಇನ್ನ ಏನ್ ಹಾಕ್ತಿಯ ಚಪ್ರನ? ಸಾಕ್ ಹೇಳು. ಬಿಂಬವಾಗೈತೆ, ಎಲ್ಲ ನೀಟಾಗಿ ಹಾಕಿದೀವಿ. ಅಯ್ಯ, ಎಲ್ಲೋದೆ ರಾಮಣ್ಣ? ಎಷ್ಟೊತ್ತಿಂದ ಕಾಯೋದ್ ನಿನ್ಗೆ? ಅಲ್ಲ, ಮದ್ವೆ ಮನೇಲಿ ಇರೋದ್ ಬಿಟ್ಟು ಎಲ್ಲೋಗ್ಬಿಡ್ತೀಯ ಸುತ್ತಕ್ಕೆ? ನೀನು ಊರ್ ಸುತ್ತರಿಯಕ್ ಹೋಗ್ತೀಯ ನೀನು? ಹೇಳ್ ರಂಗಪ್ಪಣ್ಣ, ಊರ್ ಸುತ್ತಕ್ ಹೋಗಕ್ಕಾಗ್ತದೆ ಮದ್ವೆ ಮನೇಲಿ? ಅಲ್ಲಿ ಕಾಯಿ ಎಳ್ ಬಂದಿರ್ಲಿಲ್ವೇ ಮೊನ್ನೆ? ಅವನು ಎಷ್ಟವೇ ಎಣಸ್ಕೊಂಡ್ ಬಾ, ಕಟ್ಟಿಕ್ಕಿದೀನಿ ಅಂದ. ಇನ್ ಯಾಕೆ ಹೆಚ್ಚು ಕಮ್ಮಿ ಆದತ್ತು ಅಂತ ಹೇಳಿ ಹೋಗಿ ಎಲ್ಲ ಕಾಯಿಗಳು ಎಣ್ಸಕ್ಕೆ ಅವನ್ನ ಬೋರ್ಲಿಂಗಪ್ಪನ ಕರ್ಕೊಂಡ್ ಹೋಗಿದ್ದೆ. ಹೋಗಿ ಎಲ್ಲ ಎಣ್ಸಾಕಿ ಬಂದಿದ್ದೀನಿ. ಇವಾಗ ಬಂದೆ ನೋಡು. ಆಯ್ತಾ ಚಪ್ರ ಎಲ್ಲ ಹಾಕಿದ್ದು? ನೋಡಪ್ಪ, ಇಷ್ಟ ಮಾತ್ರ ಹಾಕಿದಿವಿ. ನೀನ್ ಏನ್ ಹೇಳ್ತೀಯ ನೋಡು. ಸಾಕಾ, ಇನ್ನ ಏನಾನ ಹಾಕೋದೈತಾ, ಇನ್ನೇನ ಕಟ್ಟೋದೈತಾ? ಹೇಳ್ಬಿಡು ಇವಾಗೆ. ಓ, ಚೆನ್ನಾಗೈತೆ ಬಿಡಪ್ಪ. ಸಾಕ್ ಬಿಡಪ್ಪ ಇಷ್ಟ ಮಾತ್ರ. ನೋಡು, ಮದ್ವೆ ಮನೆ ಮುಂದೆ ಚಪ್ರ ಹಾಕಿದಕ್ಕೆ ಒಂದು ಕಳೆ ಬಂದಿತ್ತು. ಬಲ್ ಚೆನ್ನಾಗ್ ಕಾಣಿಸ್ತೈತೆ. ತುಂಬಾ ಖುಷಿ ಆಯ್ತಪ್ಪೋ. ರಂಗಪ್ಪಣ್ಣ ಬಾಬಣ್ಣ ಚೆನ್ನಾಗ್ ಹಾಕ್ಸಿದಿರಿ. ಇನ್ನೊಂದಿಬ್ರು 3 ಜನ ಹುಡುಗರ್ನ ಕರ್ಕೊಳಕ್ ಇಲ್ವೇ ಚಪ್ರ ಹಾಕಕ್ಕೆ? ಇಬ್ರೇ ಹಾಕಿದ್ರೆ ರಮಣ, ಇಬ್ರೇ ಚಪ್ರ ಹಾಕಕ್ ಆಗ್ತದೆ? ಪಾಪ ಹುಡುಗರು ಬಂದು ಅವೆಲ್ಲ ಮೇಲ್ ಕತ್ತಿ ಕಟ್ಟಿ ಹಾಕಿ ಹೋದ್ರು. ನಾನು ಅದನ್ನ ಯಾಣದಿ ಕಟ್ಟಿದ್ದೀನಿ ನೋಡಿ ಈ ಕಡೆಗೆ. ಮೇಲ್ಗಡೆ ಬಾಳೆಕೊಂದು ಮತ್ ಇವೆಲ್ಲ ಇವ್ರು ರಂಗಪ್ಪಣ್ಣ ಕೊಟ್ಟಿದ್ರು. ಆ ಕಡೆ ಮಾವಿನ ಎಲೆ ಅವೆಲ್ಲ ಒಳಗಡೆ ರಂಗಪ್ಪಣ್ಣನ ಕೊಟ್ಟೈತೆ. ನಾನಿರ್ಲಿಲ್ಲ, ಕಾಫಿ ಕುಡಿಯಕ್ ಹೋಗಿದ್ದೆ. ಅಷ್ಟೊತ್ತಿಗೆ ಒಳಗಡೆ ಮಾವಿನ ಎಲೆ ಎಲ್ಲ ಕೊಟ್ಟೈತೆ ನೋಡು, ಕೊಟ್ಬಿಟ್ಟು. ಸಾಕ್ ಬೇಜಾನ್ ಬಿಡಪ್ಪ. ಇನ್ನ ತಿಂಗಳು 2-3 ತಿಂಗಳಾದ್ರೂ ಚಪ್ರ ಕದ್ಲದೇ ಇಲ್ಲ. ಅಷ್ಟೇನ ಕೊಟ್ಟಿದ್ದೀರಿ, ಸಾಕ್ ಹೇಳಪ್ಪ. ಅನಿಲು, ಬೇಡ ಹೇಳಪ್ಪ ನನ್ಗೆ ಕಾಫಿ ಬೇಡ. ಇವಾಗ ಕುಡ್ಕೊ ಬಂದೆ ನಾನು. ಎಲ್ಲಾರು ಬಂದ್ರ? ಹೆಂಗಸ್ರೆಲ್ಲ ಬಂದವ್ರಾ? ಇಲ್ಲ
ಇಲ್ಲ ಅಯ್ಯಮ್ಮ ಬತ್ತಾಳೆ, ಇನ್ನೊಂದು 10-15 ನಿಮಿಷ ಬತ್ತಾಳೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಆಗ ಹಿಡ್ದಿದ್ಲು. ಹಿಡ್ದು ಅದೆಲ್ಲ ಸರಿ ಮಾಡ್ಕೊತಾ ಇದ್ಲು ಪಾಪ, ಬಳೆ ಅದೆಲ್ಲ. ಬಾರಮ್ಮ ನನ್ ಜೊತೆ ಕರ್ಕೊಂಡ್ ಹೋಗ್ತೀನಿ ಮನೆಗ್, ಗೊತ್ತಾ ಇಲ್ಲೋ ಅಂತ ಅಂದೆ. ಇಲ್ಲ ನಾ ಮನೆಗ್ ಗೊತ್ತು, ನೋಡಿದೀನಿ, ಬಳೆ ಮಾರಕ್ ಬಂದಾಗೆಲ್ಲ ನೋಡ್ಕೊಂಡಿದೀನಿ, ಹೇಳೈತೆ ಸರೋಜಕ್ಕ ಬತ್ತೀನಿ ನಡೀರಿ ಅಂತೇಳಿ ಎಲ್ಲ ಸರಿ ಮಾಡ್ಕೊತಾ ಇತ್ತು ಪಾಪ, ಬಳೆ ಎಲ್ಲ ಜೋಡ್ಸ್ಕೊತಾ ಇತ್ತು ಅಯ್ಯಮ್ಮ. ಹೌದಾ? ಸರಿ ಬಿಡ್ರಿ, ನೀನು 10-15 ನಿಮಿಷ ಬರ್ತಾರಲ್ಲ. ಸರಿ, ಪೂಜೆಗೆಲ್ಲ ರೆಡಿ ಮಾಡ್ಕೊಂತೀನಿ ನಾನು. ನಡ್ರಿ ಬಾಬಣ್ಣ ರಂಗಪ್ಪಣ್ಣ, ನಡೀರಿ ಕಾಪಿ ಗಿಪಿ ಕುಡಿಯೋರಂತೆ, ಕೂಪನ್ ನಡ್ರಿ ಒಳಗಡೆ ನಡ್ರಿ. ಏ ಇಲ್ಲಪ್ಪ, ಚಪ್ರದ ಕೆಲ್ಸ ಆಗೋಗ್ಲಿ ಅಂತ ಬಂದಿದ್ವಿ ಅಷ್ಟೇ, ಚಪ್ರ ಎಲ್ಲ ಮುಗೀತು. ಹೋಗ್ತಿವಿ. ನಮ್ ಹೆಂಗಸ್ರೆಲ್ಲ ಬಂದವ್ರು ಹೇಳ್ರಿ. ನಮ್ಗೂ ಹೊಲ್ ಕಡೆ ಹೋಗ್ಬೇಕು, ಕೆಲ್ಸ ಐತಿ. ಬೇಗ ಹೊರಟು ಬಿಡ್ರಿ ಸಾಯಂಕಾಲ. ಛತ್ರಕ್ ಹೋಗ್ಬೇಕು ಸಾಯಂಕಾಲ, ಬಸ್ ಮಾಡಿದೀವಿ, ಬಸ್ಗೆ ಹತ್ಕೊಂಡ್ ಹೋಗೋಣ. ಬೇಗ ಬೇಗ ಎಲ್ಲಾರು ಹೊರಟ್ರೆ ಎಲ್ಲಾರು ಬೇಗ ಹೋಗ್ಬೋದು. 6 ಗಂಟೆಗೆಲ್ಲ ಬಸ್ ಬಂದ್ಬಿಡ್ತಾನೆ. ಅಲ್ಲ ರಮಣ್ಣ, ನಿಂಗೇನಲ್ಲ ಬುದ್ಧಿ ಐತೆ? ಇಲ್ಲಿರೋ ದೊಡ್ಡಬಳ್ಳಾಪುರ ಹೋಗೋದಕ್ಕೆ ನೀನ್ ಬಸ್ ಏನಕ್ ಮಾಡಕ್ ಹೋದೆ? ಅಲ್ಲ ಎಲ್ಲಾರು ಗಾಡಿಗಳಲ್ಲಿ ನೋಡ್ಕೊಂಡು ಎಲ್ಲಿ ಬರ್ತಾರೆ ರಂಗಪ್ಪಣ? ಬಸ್ ಮಾಡಿದ್ರೆ ಮನ ಮಂದಿ ಎಲ್ಲ ಬರ್ತಾರೆ ಅಂತ ಬಸ್ ಮಾಡಿದೀನಿ. ಇನ್ನೇನು ನಾವ್ ಮತ್ತೆ ಮತ್ತೆ ಮದ್ವೆ ಮಾಡೋದ್ ಏನೈತಿ ಹೇಳ್ರಿ? ಇರೋದೊಬ್ಳೆ ಮಗಳು, ಅಷ್ಟು ಇಷ್ಟು ಏನೇನ್ ಬೇಕೋ ಅದೆಲ್ಲ ಸೌಲಭ್ಯಗಳು ಒದಗಿಸ್ಕೊಟ್ರೆ ಬರ್ತಾರೆ ಜನ. ನಂಗೂ ಕೆಲ್ಸ ಆಯ್ತಪ್ಪ, ನಾನು ಹೋಗ್ತೀನಿ. ಸಾಯಂಕಾಲದಷ್ಟೊತ್ತಿಗೆ ಎಲ್ಲ ರೆಡಿಯಾಗಿ ಬರ್ತೀವಿ ಹೇಳ್ರಿ. ನಾನು ಬಸ್ಗೆ ಬಂದ್ಬಿಡ್ತೀನಿ. ಸರಿ ಸರಿ, ಹಂಗಾದ್ರೆ ಈಗ ಎಲ್ಲ ಬೇಗ ಬೇಗ ಕೆಲ್ಸಗಳು ಮುಗಿಸ್ಕೊಳ್ರಿ. ಏನೇನೈತಿ ಎಲ್ಲ ದನ ಕರಿ ಎಲ್ಲ ನೋಡಿ ಕೊಟ್ಟಾಕಿ ಸಾಯಂಕಾಲಕ್ಕೆ ಬೇಗ ಹಂಗೆ ಹೊರಟು ಬರ್ರಪ್ಪ. ಮಾಡೋದೆಲ್ಲ ಕೆಲ್ಸಗಳು ಎಷ್ಟ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದೀರಾ, ಅಷ್ಟೇ ಸಾಕು ನನ್ಗೆ. ಕಾಯಿಗಳೆಲ್ಲ ಎಣಸಿ ಹಾಕಿ ಬಂದೇನಪ್ಪ. ಹಂಗೆ ಮೂಟೆಗಳು ಕಟ್ಟಿ ತಕೊಂಡ್ ಬರ್ಬೇಕಾಗಿತ್ತು ನನ್ನ ತಕ್ಕೆ. ಅಯ್ಯೇ ಬೇಡ ಸರೋಜ, ಅಲ್ಲಿ ಛತ್ರಕ್ಕೆ ತಕೊಂಡೋಗೋದಕ್ಕೆ ಹೇಳಿದೀನಿ. ಎಲ್ಲ 500 ಕಾಯಿಗಳು ಮುಟ್ಟೆ ಕೊಟ್ಟಿ ಕಳಿಸಿದೀನಿ. ಅಲ್ಲೇ ತಾಂಬೂಲಕ್ಕೆಲ್ಲ ಕವರ್ಗಳಂತೆ ಅವೇನೇನೋ ತಂದು ಕೊಟ್ಟಿದೀನಿ. ಎಲ್ಲ ಅಡ್ಕೆ ಎಲ್ಲ ಕೊಟ್ಟು ಬಂದಿದೀನಿ. ಅಲ್ಲಿ ಕೂತ್ಕೊಂಡು ಆಗ್ತಾವ್ರಿ ಇಬ್ರು ಹುಡುಗರು. ಯಾಕ್ರಪ್ಪ ಅಂತ ಹೇಳಿ ಬಂದಿದೀನಿ. ನಿಂದೇನ್ ಕೆಲ್ಸ ಇಲ್ವಾ? ಇವಾಗೇನು ಎಮ್ಮ ಬತ್ತಾಳಲ್ಲ ಬಳೆ ಬಳೆ ಶಾಸ್ತ್ರಕ್ಕೆ, ಬಳೆ ತೊಡಗ್ಸ ಎಮ್ಮ. ಏನು ಅಂದಿಲ್ಲ, ಎಮ್ಮನ ಹೆಸರು ರಾಧಮ್ಮನು. ಅದಕ್ಕೆ ಹೆಂಗಸರೆಲ್ಲ ಬಂದವ್ರೆ, ಅರ್ಶನ ಕುಂಕುಮಕ್ಕೆಲ್ಲ ರೆಡಿ ಮಾಡ್ಕೊಂಡು ಬಳೆ ತೊಡಗಿಸ್ಬಿಟ್ರೆ ಬಳೆ ಶಾಸ್ತ್ರ ಮುಗ್ದೋಗ್ತದೆ. ಅದೇ ಮಧ್ಯಾಹ್ನನೇ ಅರ್ಶನ ಶಾಸ್ತ್ರ ಇಟ್ಕೊಳ್ಳೋಣ ಅನ್ಕೊಂಡ್ರೆ ಬೇಡ ಅಂತವ್ರು ಇವರೆಲ್ಲ. ನೋಡ್ಬೇಕು. ಕಮಲಕ್ಕನ್ ಕೇಳು, ಕಮಲಕ್ಕ ಹೆಂಗ್ ಹೇಳಿದ್ರೆ ಹಂಗ್ ಮಾಡು. ಅದೇ ಕಮಲಕ್ಕ, ಮಧ್ಯಾಹ್ನನೇ ಅರ್ಶನ ಶಾಸ್ತ್ರ ಮುಗಿಸ್ಬೇಕಮ್ಮಯ್ಯ. ಯಾಕೆ ಸುಮ್ಮನೆ ಅದೇನೋ ರಿಸೆಪ್ಷನ್ ಎಲ್ಲ ಆದ್ಮೇಲೆ ಆಗಲ್ಲ, ಅವೆಲ್ಲ ಕಥೆಗಳು ಬೇಡ, ಮನೇಲಿ ಅರ್ಶನ ಶಾಸ್ತ್ರ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದೆ. ಅರ್ಶನ ಕೊಟ್ಟು ಶಾಸ್ತ್ರ ಎಲ್ಲ ಮುಗಿಸ್ಕೊಂಡ್ರೆ ಇನ್ನ ಆಯ್ತಾ? ನಡೀತಾ ಐತೆ ಒಳಗಡೆ, ಅದೇ ಅರ್ಶನ ಕೊಟ್ಟು ಶಾಸ್ತ್ರನೇ ಆಗ್ತಾ ಐತೆ. ಅದಕ್ಕೆ ಈ ಅಮ್ಮ ಬಳೆ ಶಾಸ್ತ್ರದೊಳಗೆ ಬಂದ್ಬಿಟ್ರೆ ಅದಕ್ಕೂ ಪೂಜೆ ಮಾಡಿ ಫಸ್ಟ್ ಮದುವೆ ಹೆಣ್ಣಿಗೆ ಬಳೆ ತೊಡಿಸ್ಬೇಕು. ಅದಕ್ಕೆ ಮತ್ ನಡಿ, ಇಲ್ಲಿ ನಿಂತ್ಕೊಂಡು ಏನ್ ಮಾತಾಡ್ತಿದ್ಯಾ? ನಡಿ ಒಳಗ್ ನಡಿ, ಅದೇನ ನೋಡ್ ನಡಿ. ಸರೋಜ, ನೋಡಿ ಇಲ್ಲಿ ಒಳಕಲ್ ಇಡೋಣ. ಒಳಕಲ್ಲೆಲ್ಲ ರೆಡಿ ಮಾಡವ್ರೆ, ತೊಳೆದ್ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡವ್ರೆ ಸರಿತಾ ಮತ್ತೆ ಮೀನಾಕ್ಷಿ ಅವರು. ಇಲ್ಲೇ ಮಧ್ಯದಾಗ ಇಟ್ಟು ಮಾಡೋಣ ಹೇಳು ಅರ್ಶನ ಕುಟ್ಟ ಶಾಸ್ತ್ರ. ಹ್ಞೂ ಕಮಲಕ್ಕ, ಹಂಗೆ ಮಾಡೋಣ ಹೇಳ್ರಿ. ಅಮ್ಮಯ್ಯ ನೋಡ್ರಿ, ಹಂಗೆ ಒಳಕಲ್ ಹಂಗೆ ಇಟ್ಕೊ ಬರ್ರಿ, ತಗೊಂಬಂದು ಇಲ್ಲಿ ಇಟ್ಟು ಆಮೇಲೆ ನೋಡೋಣ ಅದೇನ ಮಾಡೋದು ಮುಂದೆ ಶಾಸ್ತ್ರಗಳು ಹೇಳ್ತೈತೆ. ಕಮಲಕ್ಕ, ಒನಕೆ ಎಲ್ಲ ಒಣಸ್ಕೊಂಡಿದ್ಯಾ ಅಕ್ಕ? ಸರೋಜಕ್ಕ, ನಮ್ಮನೇಲಿ ಒಂದು ಒನಕೆ ಐತೆ, ಹೋಗಿ ತಕೊಂಬರ್ಲ? ಬೇಡ ಕೆಂಪಕ್ಕ, ಬೇಡ ಹೇಳು. 3 ಒನಕೆ ಒಣಸ್ಕೊಂಡಿದೀವಿ, ಸಾಕ್ ಹೇಳ್ರಿ. 3 ಜನ ಒಂದೊಂದ್ಸಲಿಗೆ ಕೊಡ್ತಾ ಇದ್ರೆ ಸರೋಗ್ತದೆ. ಅಲ್ಲ, ಇಷ್ಟೊತ್ತಾದ್ರೂ ಯಾಕೆ ಶಾಂತಮ್ಮ ಬರ್ಲಿಲ್ಲ? ಇನ್ನೊಂದ್ಸಲಿ ಫೋನ್ ಮಾಡ್ಬೇಕಾಗಿತ್ತೇನೋ. ಕಮಲಕ್ಕ, ಫೋನ್ ಮಾಡಿ ಬರ್ಲಿ ಇನ್ನೊಂದ್ಸಲ ಶಾಂತಮ್ಮನ್ಗೆ. ಬೇಡ ಬೇಡ, ಬತ್ತಾಳೆ. ಎಲ್ಲರೂ ಹೊರಟು ಬರ್ತಾರೆ. ಅವ್ರೇನು ಇದೇ ಇಲ್ಲ, ಅವ್ರ ಬಗ್ಗೆ ಏನು ಟೆನ್ಷನ್ ಮಾಡ್ಕೊಳೋದೇನಿಲ್ಲ. ಬರ್ತಾರೆ ಹೇಳು. ನೀವ್ ಮುಂದಿನ ಕಾರ್ಯ ನಡ್ಸಿ ಹೇಳ್ರಿ. ಮೀನಾಕ್ಷಿ, ಬಾರಮ್ಮ, ಹಂಗೆ ಒಳಕಲ್ಲ ಹಂಗೆ ಇಟ್ಕೊಂಡ್ ಬರೋಣ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಅರ್ಶನ ಕುಂಕುಮ ಎಲ್ಲ ಇಟ್ಟಿದ್ದೀನಿ. ಬಾರಮ್ಮ, ಹಂಗೆ ನೀನೊಂದ್ ಕಡೆ ನಾನೊಂದ್ ಕಡೆ ಇಟ್ಕೊಂಡ್ ಬರೋಣ ಬಾ. ಅಯ್ಯೋ, ಅದ ತುಂಬಾ ತೂಕ ಐತಕ್ಕ. ಸರಿ ತಕ್ಕ, ಯಾರಾದ್ರೂ ಗಂಡಸರಿಗೆ ಹೇಳೋಣ ತಡೀರಿ. ಯಾಕೆ ನಾವು ಎಳ್ದಾಡಕ್ ಆಗಲ್ಲ ಅದನ್ನ. ಸರಿತ, ಬೇಡ ಇರಮ್ಮ, ನಿಮ್ ಚಿಕ್ಕಪ್ಪನ್ಗೆ ಹೇಳ್ತೀನಿ ಇರು, ಇಟ್ಕೊಂಬಂದ್ ಇಕ್ತೈತೆ. ನೀವೇನ್ ಯಾಕೆ ಸುಮ್ನೆ ಇದ್ ಮಾಡ್ಕೋತೀರಾ, ಮೇನೋ ಮಾಡ್ಕೋತೀರಾ? ತೂಕ ಜಾಸ್ತಿ ಐತೆ ಹೇಳು. ಒಂದೇ ಸಮನೆ ಒಳಕಲ್ಲು ಮತ್ತೆ ಕುಟ್ಟೋದು ಮದಿಕ್ ಇಟ್ಬಿಟ್ಟು ಆ ಕಡೆಗೆ ಬಿಸೆ ಕಲ್ಲು ಇಡ್ಬೇಕು. ಅದು ಇಟ್ಬಿಟ್ಟು ಪೂಜೆ ಮಾಡಿ ಅರ್ಶನ ಕುಟ್ಟ ಶಾಸ್ತ್ರ ಶುರು ಮಾಡೋಣ. ರೆಡಿ ಆದ್ಲ ಅವಳು ನಿಸರ್ಗ? ನೋಡೋಕಮ್ಮೆ ಒಂದ್ಸಲ ಅವಳೆ ಸೀರೆ ಉಟ್ಕೊಂಡ್ಲ ಇಲ್ಲ ಏನ್ ಮಾಡ್ತಾವಳು? ಅವಳೆಲ್ಲ ರೆಡಿ ಮಾಡಿ ಬಂದಿದ್ದೀನಿ. ನೀನ್ ಯಾಕೆ ಇದೆ ಟೆನ್ಷನ್ ತಗತ್ತೀಯ ಚಿಕ್ಕಮ್ಮ? ಅವಳು ರೆಡಿಯಾಗಿ ಕೂತವಳೆ ರೂಮಾಗೆ. ಕರ್ಕೊಂಡ್ ಬರೋದು ಕುಟ್ಟಿಸೋದು ಅಷ್ಟೇ. ಬಲ್ ಚೆನ್ನಾಗಿ ರೆಡಿ ಮಾಡಿದಿರ್ರಿ. ಯಾರೇ ಮಾಡಿದ್ದು? ಏನ್ ಇಷ್ಟ ಚೆನ್ನಾಗಿ ಮಾಡಿದಿರಲ್ರಿ? ಓ, ಬಲ್ ಚೆನ್ನಾಗಿ ಮಾಡಿದಿರ ಬಿಡ್ರಮ್ಮ. ನಾವ್ ನಮ್ ಕಾಲದಲ್ಲೆಲ್ಲ ಬರೇ ಒಳಕಲ್ ತೊಳೆದು ಇಟ್ಟು ಅರ್ಶನ ಕುಂಕುಮ ಮಾಡ್ತಿದ್ವಿ ಅಷ್ಟೇ. ಏನ್ ಚಿತ್ತಾರಗಳೆಲ್ಲ ಬಿಡ್ಸಿದಿರಲ್ರಿ, ಬಲ್ ಚೆನ್ನಾಗ್ ಕಾಣ್ತದೆ. ನೋಡ್ಕೊಂಬ್ಲಕ್ಕ, ಅಷ್ಟಕ್ಕೊಂಬ ಹಾಕಿದೀನಿ. ಅಷ್ಟಕ್ಕೊಂಬ ಹಾಕಿ ಇವಾಗ ಫಸ್ಟ್ ಯಾರು ಇದನ್ನ ಕುಟ್ಬೇಕು? ದೊಡ್ಡವ್ರು ಕುಟ್ಟೋದೇ ಇಲ್ಲ ಮದ್ವೆ ಹೆಣ್ ಕೈಯಲ್ಲಿ ಕುಟ್ಸೋದೆ? ಅದೇನಿಲ್ಲ, ಯಾರನ್ನ ಕುಟ್ಬೋದು, ಆದ್ರೆ ಮದ್ವೆ ಹೆಣ್ ಕೈಯಲ್ಲೇ ಕುಟ್ಸೋಣ. ಕರ್ಕೊಂಬರ್ರಿ. ಎಲ್ಲೋದ್ಲು ನಿಂಗಿನ? ಕರ್ಕೊಂಬರಮ್ಮ. ಅಮ್ಮಯ್ಯ, ನಿಂಗೆ ಬಾ, ಇತ್ತ ಕಡೆ ಬಾ. ಈ ಕಡೆ ಬಂದು ಕೈ ಮುಕ್ಕೊಂಡು ದೇವ್ರಿಗೆ ಅವನ್ಕೆ ಹಂಗ್ ಇಟ್ಕೊಂಡು 3 ಸಲಿ ನೀಟಾಗಿ ಮೇಲಿಂದ ಎತ್ತಿ ಎತ್ತಿ ನೀಟಾಗಿ ಕುಟ್ಬೇಕಮ್ಮ. ಅದು ಬಾ, ಈ ಕಡೆ ನಿಂತ್ಕೊ ಬಾ, ನಿಂತ್ಕೊ ಬಾ. ಸರಿ ಅತ್ತೆ, ಆಯ್ತು. ಈ ಕಡೆ ನಿಂತ್ಕೊಂಡ್ಲ ನಾನು? ಈ ಕಡೆ ಬಾ, ಬಲಗಡೆಗ್ ಬಾ. ಸರೋಜ, ಪೂಜೆ ಎಲ್ಲ ಮುಗ್ದೈತಲ್ಲೇ ನಮ್ಮ? ಒಳಕಲ್ ಪೂಜೆ ಎಲ್ಲ ಮುಗಿಸಿದಿರಲ್ಲ? ಶುರು ಮಾಡಮ್ಮಯ್ಯ. 3 ಸಲ ಕುಟ್ಟು, ಆಮೇಲೆ ನಿನ್ನ ಇಷ್ಟ ಎಷ್ಟು ಸಲಿ ನನ್ನ ಕುಟ್ಬೋದು. ನೋಡಮ್ಮ, ಸಾಕಾ?
ಇನ್ನ ಕೊಟ್ಲ ಇನ್ನ ಒಂಚೂರು ಸಾಕು ಸಾಕು ಬಾ ನೀನ್ ಈ ಕಡೆ ಬಂದು ಈ ಕಡೆ ಕೂಕೋ ಬಾ ಅಯ್ಯ ಅಲ್ಲಿ ಹಸೆಮಣೆ ಹಾಕಮ್ಮಯ್ಯ ಒಂದು ಮದ್ವೆ ಹೆಣ್ ಕೂರೋದಕ್ಕೆ ಒಂದು ಹಸೆಮಣೆ ಹಾಕ್ರಿ ಬಳೆ ಶಾಸ್ತ್ರಕ್ಕೆ ಹಾಕ್ತೀನಿ ಹೇಳಕ್ಕ ಈ ಕಡೆ ಹಾಕ್ತೀನಿ ಬಾ ಈ ಕಡೆ ನಿಂಗೆ ಬಾರಮ್ಮ ಈ ಕಡೆ ಕೂಕೋ ಬಾ ಬರಮ್ಮೆ ಎಲ್ಲ ಒಬ್ಬೊಬ್ಬರಾಗಿ ಬಂದು ಕುಟ್ ಬರಮ್ಮೆ ನೀಟಾಗಿ ಪುಡಿ ಆಗ್ಬೇಕು ಪುಡಿ ಆಗೋ ತನಕ ನೀ ಚೆನ್ನಾಗಿ ಕುಟ್ಬೇಕು ಕಡೆಗೆ ಆಗ್ಲಿಲ್ಲ ಅಂತಂದ್ರೆ ಗಂಡಸನ್ ಕರೆಸಿ ಎಲ್ಲ ಪುಡಿ ಮಾಡ್ಸೋಣ ಅಲ್ಲತ್ತೆ ಇದು ಪೂರ್ತಿ ಪುಡಿ ಆಗೋವರೆಗೂ ನಾವೇ ಕುಟ್ಬೇಕೆ ಹೂನಮ್ಮ ಸರಿತಾ ನಮ್ ಕಾಲದಾಗೆಲ್ಲ ಇದೆಲ್ಲ ಪುಡಿ ಆಗೋವರೆಗೂ ನೀಟಾಗಿ ಕುಟ್ಟಿ ಜಲ್ಡೆ ಹಿಡ್ದು ಅದೇ ಅರ್ಶಿನ ಪುಡಿ ತಕೊಂಡು ಅರ್ಶಿನ ಶಾಸ್ತ್ರ ಮಾಡೋದು ನಾವು ಆ ಅರ್ಶಿನ ಪುಡಿನೇ ನಾವು ಬಡ್ಸೋದು ಎಲ್ಲದಕ್ಕೂ ಮದ್ವೆ ಕಾರ್ಯಕ್ಕೆ ಇನ್ನೇನ್ ಮತ್ತೆ ಸುಮ್ನೆ ಅರ್ಶಿನ ಕುಟ್ಟ ಶಾಸ್ತ್ರ ಅಂತ ಮಾಡ್ತಾರೆ ಅಲ್ಲ ಮೊನ್ನೆ ಅವರು ರಮಣಾಕ್ ಅವರು ಮೈದನ್ ಮದ್ವೆಗೆ ಹೋಗಿದ್ದಾಗ ಅವರು ಪುಡಿ ತಂದಿದ್ರು ಒಂಚೂರು ಆಮೇಲೆ ಅದಕ್ಕೆ ಬೆರೆಸಿದ್ರು ಅತ್ತೆ ಅದಕ್ಕೆ ಕೇಳ್ತಾ ಇದೀನಿ ಇವಾಗೆಲ್ಲ ಕುಟ್ಟಕ್ ಆಗ್ದಂಗೆ ಅರ್ಧಂಬರ್ಧಂ ಕುಟ್ಟಿ ಎಷ್ಟಾದ್ರೆ ಅಷ್ಟು ಜರಡೆ ಹಿಡ್ಕೊಂಡು ಉಳಿದಿದ್ದಕ್ಕೆ ಅರ್ಶಿನ ಪುಡಿ ತಂದು ಬೆರೆಸಿ ಮಾಡ್ತಾರಮ್ಮ ಅಕ್ಷತೆ ಕಾಳಿಗೆ ಅದಕ್ಕೆಲ್ಲ ಬೆರೆಸೋದಕ್ಕೆ ಅರ್ಶಿನ ಪುಡಿ ಇದೇ ಅರ್ಶಿನ ಪುಡಿನೇ ಬಳಸ್ಕೊಳೋದು ಮದ್ವೆ ಮುಗಿಯೋ ತನಕ ಈ ಅರ್ಶಿನ ಪುಡಿ ಬಳಸ್ಕೊಂತಾನೆ ಇರ್ಬೇಕು ಎಲ್ಲೆಲ್ಲಿ ಅರ್ಶಿನ ಪುಡಿ ಬಳಸೋದಕ್ಕೆ ಆಗುತ್ತೋ ಅಲ್ಲೆಲ್ಲ ಬಳಸ್ಕೊತಾ ಇರ್ಬೇಕು ಅಕ್ಷತೆ ಕಾಳಗ್ ಬಳಸ್ಕೊತಾರೆ ಆಮೇಲೆ ಅರ್ಶಿನ ಕುಂಕುಮ ಕೊಡೋದಕ್ಕೂ ಬಳಸ್ಕೊತಾರೆ ಅರ್ಶಿನ ಹಚ್ಚೋದಕ್ ಬಳಸ್ಕೊತಾರೆ ಮತ್ತೆ ಬೆಳಗ್ಗೆ ಧೂಳ ಅರ್ಶಿನ ಅಂತ ಮಾಡ್ತಾರೆ ಅದಕ್ಕೆ ಹಚ್ಚೋದಕ್ಕೂ ಬಳಸ್ಕೊತಾರೆ ಅಯ್ಯಯ್ಯಯ್ಯ ಅದ್ಯಾಕ್ಲಂಗೆ ಕಿವಿ ಹತ್ರ ಬಂದು ಹಂಗ ಅರ್ಸ್ಕೊತಾ ಇದ್ಯಾ ಏನಾಯ್ತು ಏನ್ ಲಾಪಯ್ಯ ಅವರು ಅದೇ ಇನ್ನೊಂದು ಆಂಟಿ ಬಂದಿತ್ತಲ್ಲ ಅವತ್ತು ನಮ್ಮ ಮನೆ ತಕ್ಕೆ ಬಳೆ ಹಾಕಕ್ಕೆ ಆ ಆಂಟಿ ಏನೋ ಮೂಟೆ ಎಲ್ಲ ಹೊತ್ಕೊಂಡು ಬಂದೈತಿ ಆಚೆಗಡೆ ಕೂತೈತಿ ಹೌದಲ್ಲ ಮಗ ಹೋಗು ಒಳಗಡೆ ಕರಿ ಹೋಗು ಒಳಗಡೆ ಕರ್ಕೊಂಡ್ ಬರ್ತೀನಿ ಹೋಗಿ ಬಳಗಾರರು ಬಂದಾಯ್ತಮ್ಮ ಇನ್ನೇನು ಇದೆಲ್ಲ ನೀಟಾಗಿ ಕುಟ್ಟಿ ಜಲ್ಡೆ ಹಿಡ್ಕೊಂಡು ಒಂದ್ ಕಡೆ ಇಕ್ಕೊಳ್ರಿ ಎಲ್ಲ ಜಲ್ಡೆ ಹಿಡಿದು ಬಿಟ್ರ ಕಮಲಕ್ಕ ನೋಡಮ್ಮ ನಿಂದೆಲ್ಲ ಒಳಗಡೆ ಇಟ್ಟು ಬಂದಿದ್ದೀನಿ ಆ ಬ್ಯಾಗು ಅದೇನೋ ಇನ್ನೊಂದು ಮೂಟೆ ಇತ್ತು ಅದೆಲ್ಲ ತಕೊಂಡೋಗಿ ಒಳಗಡೆ ಇಟ್ಟು ಬಂದಿದ್ದೀನಿ ಹೋಗ್ರಿ ಒಳಗಡೆ ಹೋಗಿ ಅದೇನೋ ಶಾಸ್ತ್ರ ಎಲ್ಲ ಮುಗಿಸೋಗ್ರಿ ಬಂದ ಬಾ ಒಳ್ಳೆ ಟೈಮ್ಗೆ ಬಂದೆ ಬಾ ಅರ್ಶಿನ ಶಾಸ್ತ್ರನು ಮುಗಿತಾ ಬಂತು ಅವ್ರು ಎಲ್ಲ ಜಲ್ಡೆ ಹಿಡ್ಕೊಂತವ್ರೆ ಅರ್ಶಿನ ಕುಟ್ಟಿರೋದನ್ನೆಲ್ಲ ಬರ್ರಿ ಒಳಗಡೆ ಬಂದ್ ಕೂಕ ಬರ್ರಿ ಪೂಜೆ ಮಾಡ್ಬಿಟ್ಟು ಬಳೆಗಳಿಗೆ ಶುರುವಸ್ಕೊಳೋಣ ಬಳೆ ಶಾಸ್ತ್ರ ಮದ್ವೆ ಹೆಣ್ಣ ಕರ್ಸಿ ಅಲ್ಲಿ ಬಳೆ ಮುಂದೆ ಕೂರಿಸ್ಬೇಕಕ್ಕ ಫಸ್ಟ್ ಮದ್ವೆ ಹೆಣ್ಣು ಅದಕ್ಕೆ ಪೂಜೆ ಮಾಡಿ ಕೈ ಮುಕ್ಕೊಂಡು ಶುರು ಮಾಡೋಣ ಫಸ್ಟ್ ಮದ್ವೆ ಹೆಣ್ಣಿಗೆ ಬಳೆ ತೊಡಗಿಸ್ಬಿಡ್ತೀನಿ ಎಂತವು ನೀವು ತೊಡಸೋದು ಕೆಲವೊಬ್ರು ಬರೀ ಕರೆ ಬಳೆ ತೊಡಸ್ತಾರೆ ಆಮೇಲೆ ಕೆಲವೊಬ್ರು ಹಸಿರು ಬಳೆ ತೊಡಸ್ತಾರೆ ಇನ್ನ ಕೆಲವೊಬ್ರು ಕೆಂಪು ಬಳೆ ತೊಡಸ್ತಾರೆ ನಿಮ್ ಮನೆ ಕಡೆ ಹೆಂಗಕ್ಕ ನಮ್ಮನೆಗೆ ಹಸಿರು ಬಳೆನೆ ನಮ್ಮ ತೊಡ್ಸೋದು ಕೈ ತುಂಬಾ ಹಸಿರು ಬಳೆ ತೊಡ್ಸಿ ಮುಂದ್ಗಡೆ ಆರಾರು ಕರಿ ಬಳೆ ತೊಡಸ್ತೀವಿ ಅಣ್ಣ ನಾನು ಇವಾಗ ಹೇಳಿರ್ತೀನಿ ನಾನು ಯಾರ್ಯಾರಿಗೆ ಬಳೆ ತೊಡಸ್ತೀನಿ ಎಲ್ಲ ಲೆಕ್ಕ ಬರ್ಕೊಳಕ್ಕೆ ಒಂದು ಹುಡುಗಿನ ಯಾರನ್ನ ಪಕ್ಕದಲ್ಲಿ ಕೂರಿಸ್ರಿ ಎಷ್ಟೆಷ್ಟು ಡಜನ್ ತೊಡಸ್ಕೊತಾವ್ರೋ ಅಷ್ಟೆಷ್ಟು ಡಜನ್ ಬರ್ಕೊಳ್ಳಿ ಆಮೇಲೆ ನಾನು 3 ತರದ ಬಳೆ ತಂದಿದ್ದೀನಿ ಅಣ್ಣ ಒಂದೊಂದು ರೇಟ್ ಐತೆ ಆಮೇಲೆ ಮತ್ತೆ ಹೆಚ್ಚು ಕಡಿಮೆ ಮಾಡೋದು ಬೇಡ ಆಯ್ತಮ್ಮ ಆಯ್ತು ನೀವು ಏನೇನ್ ರೇಟ್ ತಂದಿದ್ರೋ ಅದೆಲ್ಲ ನಾವು ಬರ್ಕೊಳ್ರಿ ನಾನು ಅದ್ರ ಪ್ರಕಾರ ಎಷ್ಟೆಷ್ಟು ಡಜನ್ ತೊಡಗಿಸಿದ್ರ ನೋಡ್ಕೊಂಡು ಲೆಕ್ಕ ಮಾಡ್ಕೊಂಡು ಎಲ್ಲ ಕಡೆಗೆ ಲೆಕ್ಕಾಚಾರ ಮಾಡ್ಕೊಡ್ತೀನಮ್ಮ ಅಕ್ಕ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಹಾಕ್ಬೇಕಕ್ಕ ನೋಡಮ್ಮ ನಮ್ಮ ಮನೇಲಿ ಮೊದಲು ನಡೀತಾ ಇರೋದು ಮೊದಲನೇ ಶುಭ ಕಾರ್ಯ ಇರೋಳು ಒಬ್ಳೆ ಮಗಳು ಬಂದಿರೋರ್ಗೆಲ್ಲ ಎಷ್ಟನ ತೊಡಗ್ಸು ಅಂತಂದ್ರೆ ಅವ್ರು ಕೇಳಿದಷ್ಟು ತೊಡಗ್ಸು ಒಂದೊಂದು ಡಜನ್ ಒಬ್ಬೊಬ್ರಿಗೆ ತೊಡಗ್ಸಮ್ಮ ಇನ್ನ ಬೇಕು ಅಂತಂದ್ರೆ ಇನ್ನು ತೊಡಗ್ಸು ಪರವಾಗಿಲ್ಲ ಬರ್ಕೊಂತಾರೆ ಹೇಳು ಪಕ್ಕದಲ್ಲಿ ಕೂತ್ಕೊಂಡು ಬರ್ಕೊಂತಾರೆ ಮತ್ತೆ ಆರಾರು ಮೂರು ತೊಡಗ್ಸ್ಕೊಳಕ್ ಹೋಗ್ಬೇಡ ಒಂದೊಂದ್ ಕೈಗೆ 12 ಕೈ ತುಂಬಾ ತೊಡಗ್ಸು ಮತ್ತೆ ಕರೆ ಬಳೆ 3 ಈ ಕೈಗೆ 3 ಕೈಗೆ 2 ಹಾಕಮ್ಮ ಸರಿ ಹೇಳ್ರಿ ಕರೆ ಬಳೆ ಹಾಕೋದ್ ಮರಿಯಲ್ಲ ಎಲ್ಲರಿಗೂ ಕರೆ ಬಳೆ ಹಾಕ್ತೀನಿ ಬಲಗೈಗೆ 3 ಹಾಕ್ಬೇಕು ಎಡಗೈಗೆ 2 ಹಾಕ್ಬೇಕು ಅದೆಲ್ಲ ಗೊತ್ತೈತೆ ಹೇಳ್ರಿ ಶಾಸ್ತ್ರ ನಾವು ಎಷ್ಟು ಮದುವೆ ಮನೆಗಳಿಗೆ ಮಾಡ್ಬಂದಿದೀವಿ ಮದ್ವೆ ಹೆಣ್ಣಿ ನಮ್ಮ ನೀವೇ ಅಂತಂದ್ರೆ ಮತ್ತೆ ನೀವು ಕರೆ ಬಳೆ ತೊಡಗಿಸ್ಕೊಂತೀರಾ ಹೆಂಗಕ್ಕ ನಮ್ಮ ಎಲ್ಲಾರು ಹಸಿರು ಬಳೆನೆ ತೊಡಗಿಸ್ಕೊಳೋದ್ ನಾವು ಕರೆ ಬಳೆ ಶಾಸ್ತ್ರಕ್ಕೆ 3-2 ತೊಡಗಿಸ್ಕೊಂತೀವಿ ಅಷ್ಟೇ ಮದ್ವೆ ಹೆಣ್ಣಿಗೆ ಮಾತ್ರ ಒಂಚೂರು ಜಾಸ್ತಿ ತೊಡಗಿಸು ಇನ್ನು ಉಳಿದಿರೋರೆಲ್ಲ ಮಾಮೂಲಿಯಾಗಿ ತೊಡಗಿಸ್ಕೊಂತಾರೆ ಎಲ್ಲ ಜಲ್ಡೆ ಹಿಡಿದು ಬಿಟ್ರ ಕಮಲಕ್ಕ ನಮ್ಮಯ್ಯ ನೋಡು ಇಷ್ಟು ಜಲ್ಡೆ ಹಿಡ್ದಿದ್ದೀವಿ ಇನ್ನು ಉಳಿದಿರೋದ್ ಪಳ್ದಿರೋದ್ ನೀಟಾಗಿ ಹಂಗೆ ನಾನೇ ಹಂಗೆ ಕುಟ್ಟು ಬಿಡ್ತೀನಿ ಹೇಳು ಕುಟ್ಟಿ ಹಂಗೆ ಅದನ್ನ ಕಳೆ ಮಾಡ್ತೀನಿ ಅಮ್ಮದಿರ ಎಲ್ಲ ಏನ್ ಮಾಡ್ತಾ ಇದೀರಿ ಎಲ್ಲ ಒಬ್ಬೊಬ್ಬರಾಗಿ ಬಂದು ಎಲ್ಲ ಕುಟ್ಟಿ ಇದ್ ಮಾಡ್ದಂಗೆ ಎಲ್ಲ ಕಮಲಕ್ಕನ ಮೇಲೆ ಬಿಟ್ಟಿದ್ದೀರಲ್ರಿ ಹಾಕ್ರಮ್ಮಯ್ಯ ಎಲ್ಲ ಒಂದೊಂದ್ ಏಟ್ ಹಾಕ್ರಿ ಎಲ್ಲ ಪುಡಿ ಆಗ್ಬೇಕು ಒಂದೇ ಏಟ್ಗೆ ಹಾಕ್ರಿ ಎಲ್ಲ ಪುಡಿ ಆಗ್ಬೇಕು ಒಂದೇ ಏಟ್ಗೆ ಕಮಲಕ್ಕ ಹೆಂಗ್ ಹೇಳ್ತಾ ಹಂಗೆ ಸಾಕು 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 ಎಲ್ಲ ಆಮೆಯ ಇನ್ನು ಉಳಿದಿರೋವೆಲ್ಲ ಹಂಗೆ ಎತ್ತಿಕ್ಕೋ ಅರ್ಶಿನ ಕೊಂಬು ಏನಕ್ಕನ ಬೇಕಾಗ್ತದೆ ಒಂದ್ 2 ಉಳಿಲಿ ನೋಡಿ ಈ ಪುಡಿ ಎಲ್ಲ ತಕೊಂಡೋಗಿ ಹುಷಾರಾಗಿ ಎತ್ತಿಕ್ಕಮಯ್ಯ ಒಂಚೂರು ನೆನೆಸಿ ಇಕ್ಕಬೇಕು ಅದೆಲ್ಲ ಹೇಳ್ತೀನಿ ನಾನು ನಿನ್ಗೆ ಆಮೇಲೆ ಏನೇನ್ ಹೆಂಗ್ ಮಾಡ್ಬೇಕು ಅಂತ ಬಂದ್ಲಾ ಯಾಕನು ಬಳೆ ತೊಡಗ್ಸೋರು
ಹೂ ಕಮಲಕ್ಕ ಬತ್ತವ್ರೆ ಕೈ ಕಾಲ್ ಮುಖ ತೊಳ್ಕೊಂಡ್ ಬರ್ತೀನಿ ಅಂತ ಹೇಳೋರೆ. ಆಮೇಲೆ ಹೋಗ್ರಿ ನಿಂಗಿನ ಹೋಗಂಗ್ ಕರ್ಕೊಂಡ್ ಇಲ್ಲಿ ಹಸೆಮಣೆ ಹಾಕಿ ಕೂರ್ಸಿ ಮೊದ್ಲು ಅವಳಿಂದಾನೆ ಶುರು ಆಗ್ಬೇಕಂತೆ. ಎಲ್ಲ ಮಾತಾಡ್ಕೊಂಡ್ ಬಂದಿದ್ದೀನಿ, ಬತ್ತಾಳ ಯಮ್ಮನ. ನಮಸ್ತೆ ವೀಕ್ಷಕರೇ, ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತೆ ನಮ್ಮನೆ ಫಂಕ್ಷನ್ಸ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ, ಎಲ್ಲರೂ ಶೇರ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಯಾರಿಗಾದ್ರೂ ವಿಶೇಷ ಮಾಡ್ಬೇಕು ಅಂದ್ರೆ ಮೊದಲೇ ತಿಳಿಸಿರಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ವಿಶೇಷ ಮಾಡ್ತೀನಿ. ಧನ್ಯವಾದಗಳು.